ಭೂ ಸುರಕ್ಷಾ ಯೋಜನೆಯನ್ನ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಬೆಂಗಳೂರು ನಗರದ ಡಿಸಿ ಕಚೇರಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಭೂಮಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ದಾಖಲೆಗಳ ಡಿಜಿಟಲೀಕರಣ ಆಗುತ್ತೆ. ಇನ್ನು ಮುಂದೆ ಆನ್ಲೈನ್ನಲ್ಲಿ ರೆಕಾರ್ಡ್ಸ್ಗಳನ್ನು ನೀವೆಲ್ಲರೂ ಪಡಿಬೋದು. ಯಾವುದೇ ವ್ಯಕ್ತಿ ತಮ್ಮ ಭೂಮಿಗೆ ಸಂಬಂಧಿಸಿದಂತಹ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಪಡೆಯುವಂತಹ ಯೋಜನೆಗೆ ಈ ಭೂ ಸುರಕ್ಷಾ ಯೋಜನೆ, ಈ ಯೋಜನೆಗೆ ಚಾಲನೆ ಸಿಕ್ಕಿದೆ. ಇವತ್ತು ಬೆಂಗಳೂರು ನಗರದ ಡಿಸಿ ಕಚೇರಿಯಲ್ಲಿ ಭೂ ಸುರಕ್ಷಾ ಯೋಜನೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು. ಏನಿದು ಭೂ ಸುರಕ್ಷಣಾ ಯೋಜನೆ ಅಂತಂದರೆ, ಈ ಭೂಮಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಡಿಜಿಟಲ್ ದಾಖಲೆಗಳು ಇನ್ನು ಮುಂದೆ ನೀವು ಆನ್ಲೈನ್ನಲ್ಲಿ ಈ ರೆಕಾರ್ಡ್ಸ್ಗಳನ್ನು ಪಡ್ಕೊಳ್ಬೋದು. ಯಾವುದೇ ವ್ಯಕ್ತಿ ತಮ್ಮ ಭೂಮಿಗೆ ಸಂಬಂಧಿಸಿದ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಪಡ್ಕೊಳ್ಳೋದೇ ಭೂ ಸುರಕ್ಷಾ ಯೋಜನೆ. ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಇವತ್ತು. ಇರ್ತಕ್ಕಂತಹ ಎಲ್ಲ ಮೂಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಶಾಶ್ವತವಾಗಿ ಅವುಗಳನ್ನು ಸಂರಕ್ಷಣೆ ಮಾಡತಕ್ಕಂತಹ ಭೂ ಸುರಕ್ಷಾ ಯೋಜನೆಯನ್ನು ನಾವು ಈಗಾಗಲೇ 1 ವರ್ಷದಿಂದ ಮಾಡ್ತಾ ಇದ್ದೇವೆ. ಮೊದಲನೇ ಹಂತದಲ್ಲಿ ತಾಲೂಕಾ ಕಚೇರಿ ಅಂದರೆ ತಹಶೀಲ್ದಾರ್ ಕಚೇರಿಗಳಲ್ಲಿರುವಂತಹ ದಾಖಲೆಗಳನ್ನು ಸ್ಕ್ಯಾನ್ ಮಾಡುವಂಥ ಕೆಲಸ ಈಗಾಗಲೇ ನಡೆದಿದೆ. ರಾಜ್ಯದಲ್ಲಿ ಈಗಾಗಲೇ ಸುಮಾರು 26 ತಾಲೂಕುಗಳಲ್ಲಿ ಇರುವ ಎಲ್ಲ ಮೂಲ ದಾಖಲೆಗಳು ಅಂದರೆ ಎ ಮತ್ತು ಬಿ ಕ್ಯಾಟಗರಿ ರೆಕಾರ್ಡ್ಸ್ ಅಂತ ಹೇಳ್ತೇವೆ, ಅವುಗಳನ್ನು ಸ್ಕ್ಯಾನ್ ಮಾಡಿ ಕಂಪ್ಲೀಟ್ ಮಾಡಿದ್ದೇವೆ. ಸೊ ರಾಜ್ಯದ ಒಟ್ಟು 240 ತಾಲೂಕಲ್ಲಿ 27 ತಾಲೂಕು ಕಂಪ್ಲೀಟ್ ಮಾಡಿದ್ದೇವೆ. 26 ತಾಲೂಕುಗಳದ್ದು ಸಂಪೂರ್ಣ ಸ್ಕ್ಯಾನ್ ಮಾಡಿ ಮುಗಿಸಿದ್ದೇವೆ. ಜೊತೆಗೆ